ಮನೆಯ ಹಿಂಭಾಗದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆಯಾ? ಅಥವಾ ಒಂದು ಚಿಕ್ಕ ಜಮೀನು ಏನಾದ್ರೂ ಇದೆಯಾ? ಹಾಗಾದ್ರೆ ಅದನ್ನೇ ಬಳಸಿ ಒಂದು ಒಳ್ಳೆ ಲಾಭದಾಯಕ ಬಿಸ್ನೆಸ್ ಶುರು ಮಾಡಬಹುದು. ಅದೇ ಮನೆಯಲ್ಲೇ ಮಾಡುವ ನರ್ಸರಿ ಬಿಸ್ನೆಸ್. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಒಂದು ನಿಮಿಷ ಯೋಚನೆ ಮಾಡಿ. ಮನೇಲಿರೋ ಆ ಪುಟ್ಟ ಜಾಗದಿಂದಲೇ ತಿಂಗಳಿಗೆ 50,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಅಂದ್ರೆ ನಂಬೋಕ್ಕಾಗುತ್ತಾ? ಹೌದು, ಇದು ಖಂಡಿತ ಸಾಧ್ಯ. ಅದರಲ್ಲೂ 2026ರ ಹೊತ್ತಿಗೆ ಇದೊಂದು ಸಖತ್ ದೊಡ್ಡ ಅವಕಾಶವಾಗಲಿದೆ. ಆದ್ರೆ ಹೇಗೆ ಅನ್ನೋದೇ ಅಲ್ವಾ ಎಲ್ಲರ ಪ್ರಶ್ನೆ. ಅದಕ್ಕಿಂತ ಆಶ್ಚರ್ಯದ ವಿಷಯ ಏನಂದ್ರೆ, ಇಷ್ಟು ಸಂಪಾದನೆ ಮಾಡೋಕೆ ಲಕ್ಷಗಟ್ಲೆ ಬಂಡವಾಳ ಏನೂ ಬೇಕಾಗಿಲ್ಲ. ಕೇವಲ 20,000 ರೂಪಾಯಿಗಳ ಒಂದು ಸಣ್ಣ ಹೂಡಿಕೆಯಿಂದಲೇ ಈ ಬಿಸ್ನೆಸ್ ಶುರು ಮಾಡಬಹುದು. ಅದು ಹೇಗೆ ಸಾಧ್ಯ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿವರಣೆಯಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಒಂದು ಕಂಪ್ಲೀಟ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ಮಾತಾಡೋಣ. ಕಡಿಮೆ ಹೂಡಿಕೆಯಿಂದ ಶುರು ಮಾಡಿ ಲಾಭ ಗಳಿಸುವ ತಂತ್ರಗಳ ತನಕ. ಅಷ್ಟೇ ಅಲ್ಲ, ಈ ಬಿಸ್ನೆಸ್ಸಲ್ಲಿ ಏನೇನ್ ರಿಸ್ಕ್ ಬರ್ಬೋದು ಮತ್ತೆ ಅದನ್ನ ನಿಭಾಯಿಸಿ ಮುಂದೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಬಿಸ್ನೆಸ್ನ ಅತೀ ದೊಡ್ಡ ಅಟ್ರಾಕ್ಷನ್ ಏನು ಅಂತ ನೋಡೋಣ. ಅದೇ ಒಂದು ಚಿಕ್ಕ ಮ್ಯಾನೇಜ್ ಮಾಡ್ಬೋದಾದಂಥ ಹೂಡಿಕೆಯಿಂದ ಒಂದು ದೊಡ್ಡ ರೆಗ್ಯುಲರ್ ಇನ್ಕಮ್ ಸೋರ್ಸ್ ಆಗಿ ಹೇಗೆ ಬದಲಾಯಿಸ್ಬೋದು ಅನ್ನೋದು. ಸರಿ, ಈಗ ಹೂಡಿಕೆ ಆದಾಯ ಅಂತ ಮಾತಾಡೋದಕ್ಕಿಂತ ಮುಂಚೆ ಈ ನರ್ಸರಿ ಬಿಸ್ನೆಸ್ ಅಂದ್ರೆ ಎಕ್ಸಾಕ್ಟಾಗಿ ಏನು, ಅದರಲ್ಲಿ ಏನೆಲ್ಲ ಇರುತ್ತೆ ಅಂತ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಬಿಡೋಣ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಚಿಕ್ಕ ಚಿಕ್ಕ ಗಿಡಗಳನ್ನ, ಸಸಿಗಳನ್ನ, ನಾಟಿಗಳನ್ನ ಬೆಳೆಸಿ ಮಾರಾಟ ಮಾಡೋದೇ ನರ್ಸರಿ ಬಿಸ್ನೆಸ್. ಅಂದ್ರೆ ಬೀಜದಿಂದ ಸಸಿಗಳನ್ನ ರೆಡಿ ಮಾಡಿ ಮಾರೋದು. ಇಲ್ಲಿ ಸಾಮಾನ್ಯವಾಗಿ ಯಾವ ಥರ ಗಿಡಗಳನ್ನ ಬೆಳೀತಾರೆ ಅಂದ್ರೆ, ಮಾವಿನ ಕಸಿ ಗಿಡಗಳು, ತೆಂಗಿನ ಸಸಿ, ನುಗ್ಗೆ ಸಸಿ, ತರಹೇವಾರಿ ಹೂವಿನ ಗಿಡಗಳು ಮತ್ತು ತರಕಾರಿ ನಾಟಿಗಳು. ಇವುಗಳಿಗೆ ರೈತರಿಂದಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಅಷ್ಟೇ ಅಲ್ಲ, ಈಗೀಗ ಸಿಟಿಗಳಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡೋರ ಸಂಖ್ಯೆನೂ ಜಾಸ್ತಿಯಾಗಿದೆ. ಸೊ ಅವರಿಂದನೂ ಒಳ್ಳೆ ಬೇಡಿಕೆ ಇದೆ. ಓಕೆ, ಈಗ ನರ್ಸರಿ ಬಿಸ್ನೆಸ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿರಬೇಕು. ಹಾಗಾದ್ರೆ ನಾವು ಶುರುನಲ್ಲಿ ಹೇಳಿದ್ವಲ್ಲ, ಆ 20,000 ರೂಪಾಯಿ, ಆ ದುಡ್ಡನ್ನ ಹೇಗೆ ಪ್ಲಾನ್ ಮಾಡಿ ಬಳಸಬೇಕು ಅಂತ ನೋಡೋಣ. ಪ್ರತಿಯೊಂದು ರೂಪಾಯಿಗೂ ಇಲ್ಲಿ ಒಂದು ಕ್ಲಿಯರ್ ಲೆಕ್ಕ ಇದೆ. ಈ ಚಾರ್ಟ್ ನೋಡಿ. ನಮ್ಮ ಹೂಡಿಕೆಯ ದೊಡ್ಡ ಪಾಲು ಶೇಡ್ ನೆಟ್ಗೆ, ಬೀಜಗಳು ಅಥವಾ ಕಸಿ ಗಿಡಗಳಿಗೆ ಮತ್ತೆ ಗ್ರೋ ಬ್ಯಾಗ್ಗಳಿಗೆ ಹೋಗುತ್ತೆ. ಆಮೇಲೆ ಮಣ್ಣು ಗೊಬ್ಬರಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಮಿಕ್ಕಿದ್ದು ಬೇರೆ ಸಣ್ಣ ಪುಟ್ಟ ಖರ್ಚುಗಳಿಗೆ. ಈ ಸ್ಲೈಡಲ್ಲಿ ಇನ್ನೂ ಡೀಟೇಲ್ ಆದ ಲೆಕ್ಕವನ್ನೇ ನೋಡೋಣ ಬನ್ನಿ. ಶೇಡ್ ನೆಟ್ ಹಾಕ್ಸೋಕೆ ಒಂದು 6,000 ಆಗ್ಬೋದು. ಗ್ರೋ ಬ್ಯಾಗ್ಗಳಿಗೆ ಒಂದು 3,000, ಮಣ್ಣು, ಕೋಕೋಪೀಟ್, ಎರೆಹುಳ ಗೊಬ್ಬರ ಅದಕ್ಕಿನ್ನೊಂದು 3,000, ಬೀಜಗಳು ಮತ್ತೆ ಕಸಿಗಳಿಗೆ ಒಂದು 4,000, ಆಮೇಲೆ ನೀರು ಹಾಕೋಕೆ ಪೈಪ್ ಸೆಟಪ್, ಹೀಗೆ ಎಲ್ಲ ಸೇರಿ ಒಂದು 20,000ದಲ್ಲಿ ಮುಗಿಯುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ಜಾಸ್ತಿ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆಮೇಲೆ ಅಂಥ ದೊಡ್ಡ ಖರ್ಚುಗಳು ಇರೋದಿಲ್ಲ. ಸರಿ, ನಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೆಡಿ ಆಯ್ತು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ. ನಾವು ಬೆಳೆದ ಗಿಡಗಳಿಂದ ಲಾಭ ಮಾಡೋದು ಹೇಗೆ? ಅದಕ್ಕೆ ಯಾವೆಲ್ಲ ಸೇಲ್ಸ್ ಸ್ಟ್ರಾಟಜಿಗಳನ್ನ ಬಳಸಬಹುದು? ಬನ್ನಿ ಡೀಟೇಲ್ ಆಗಿ ನೋಡೋಣ. ಯಾವ ಸಸಿಗಳನ್ನ ಬೆಳಿಬೇಕು ಅನ್ನೋದ್ರಲ್ಲಿ 2 ಮುಖ್ಯ ಸ್ಟ್ರಾಟಜಿಗಳಿವೆ. ಒಂದು, ಟೊಮ್ಯಾಟೊ, ಮೆಣಸಿನಕಾಯಿ, ನುಗ್ಗೆಯಂತಹ ಫಾಸ್ಟ್ ಸೆಲ್ಲಿಂಗ್ ಅಂದ್ರೆ ಬೇಗ ಬೇಗ ಮಾರಾಟ ಆಗುವ ಸಸಿಗಳು. ಇನ್ನೊಂದು, ಮಾವಿನ ಕಸಿ, ತೆಂಗು, ಅಡಕೆಯಂತಹ ಹೈ ಪ್ರಾಫಿಟ್ ಅಂದ್ರೆ ಹೆಚ್ಚು ಲಾಭ ತಂದುಕೊಡುವ ಸಸಿಗಳು. ಸೀಸನ್ಗೆ ತಕ್ಕಂತೆ ಸಸಿಗಳನ್ನ ಬೆಳೆದ್ರೆ ಸೇಲ್ಸ್ ಡಬಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬನ್ನಿ ಒಂದು ಸಿಂಪಲ್ ಲೆಕ್ಕಾಚಾರ ನೋಡೋಣ. ಒಂದು 2,000 ಸಸಿಗಳನ್ನ ಬೆಳೆಸಿದಿರಿ ಅಂತ ಇಟ್ಕೊಳ್ಳಿ. ಒಂದೊಂದು ಸಸಿಯನ್ನ ಆವರೇಜ್ ಆಗಿ 20 ರೂಪಾಯಿಗೆ ಮಾರಿದ್ರೂ ಟೋಟಲ್ 40,000 ರೂಪಾಯಿ ಆದಾಯ ಬರುತ್ತೆ. ಅದರಲ್ಲಿ ಖರ್ಚು ವೆಚ್ಚ ಎಲ್ಲ ಸೇರಿ ಒಂದು 15,000 ತೆಗೆದ್ರೂ ಕೇವಲ 2 ತಿಂಗಳಲ್ಲಿ 25,000 ರೂಪಾಯಿ ನೆಟ್ ಪ್ರಾಫಿಟ್ ಕೈಯಲ್ಲಿ ಉಳಿಯುತ್ತೆ. ಇದೇ ರೀತಿ ಒಂದು 3-4 ಸೈಕಲ್ ಅಂದ್ರೆ 3-4 ಬಾರಿ ಸಸಿಗಳನ್ನು ಬೆಳೆಸಿ ಮಾರಾಟ ಮಾಡಿದ್ಮೇಲೆ, ಬಿಸ್ನೆಸ್ ಸರಿಯಾಗಿ ಸೆಟ್ ಆದ್ಮೇಲೆ ತಿಂಗಳಿಗೆ 40,000ರಿಂದ 60,000ವರೆಗೆ ಸಂಪಾದನೆ ಮಾಡೋದು ಖಂಡಿತ ಸಾಧ್ಯ. ಸರಿ, ರೆಡಿಯಾದ ಸಸಿಗಳನ್ನ ಎಲ್ಲಿ ಮಾರಾಟ ಮಾಡೋದು? ಸುತ್ತಮುತ್ತಲಿನ ರೈತರು, ವಾರದ ಸಂತೆ, ವಾಟ್ಸಾಪ್ ಗ್ರೂಪ್ಗಳು, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್, ಆಲ್ರೆಡಿ ಇರೋ ನರ್ಸರಿಗಳು, ಕೃಷಿ ಅಂಗಡಿಗಳು, ಹೀಗೆ ತುಂಬಾ ಆಪ್ಷನ್ಸ್ ಇವೆ. ಇಲ್ಲಿ ಒಂದು ಪ್ರೋಟಿಪ್ ಏನಂದ್ರೆ, ಮುಂಗಡವಾಗಿ ಆರ್ಡರ್ ತೆಗೆದುಕೊಂಡು ಸಸಿಗಳನ್ನು ಬೆಳೆಸಿದ್ರೆ ರಿಸ್ಕ್ ಅನ್ನೋದೇ ಇರೋದಿಲ್ಲ. ಯಾವ ಬಿಸ್ನೆಸ್ ಶುರು ಮಾಡೋಕ್ಕೂ ಮುಂಚೆ ಅದರ ರಿಯಾಲಿಟಿ ಏನು ಅಂತಾನೂ ಅರ್ಥ ಮಾಡ್ಕೋಬೇಕು ಅಲ್ವಾ? ಹಾಗಾದ್ರೆ ಈ ನರ್ಸರಿ ಬಿಸ್ನೆಸ್ಗೆ ನಿಜವಾಗ್ಲೂ ಎಷ್ಟು ಟೈಮು ಮತ್ತೆ ಎಫರ್ಟ್ ಬೇಕು, ಇದರಲ್ಲಿ ಏನೆಲ್ಲ ರಿಸ್ಕ್ಗಳು ಬರಬಹುದು, ಈಗ ಅದನ್ನು ನೋಡೋಣ. ಈ ಕೆಲಸಕ್ಕೆ ದಿನಕ್ಕೆ ಕೇವಲ 2ರಿಂದ 3 ಗಂಟೆ ಟೈಮ್ ಕೊಟ್ರೆ ಸಾಕಾಗುತ್ತೆ. ಗಿಡಗಳಿಗೆ ನೀರು ಹಾಕೋದು, ಏನಾದರೂ ಕೀಟಬಾಧೆ ಇದೆಯಾ ಅಂತ ಚೆಕ್ ಮಾಡೋದು, ಆಮೇಲೆ ಪ್ಯಾಕಿಂಗ್ ಮಾಡೋದು, ಇವೇ ಮೇನ್ ಕೆಲಸಗಳು. ಅದಕ್ಕೆ ಇದು ಗೃಹಿಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ರಿಟೈರ್ ಆದವ್ರಿಗೆ ಒಂದು ಪರ್ಫೆಕ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು.
ಯಾವ ಬಿಸ್ನೆಸ್ನಲ್ಲೂ ಇದ್ದ ಹಾಗೆ ಎಲ್ಲೂ ಕೆಲವು ರಿಸ್ಕ್ಗಳಂತೂ ಇದ್ದೇ ಇರುತ್ತೆ. ಕೀಟಗಳ ದಾಳಿ ಆಗ್ಬೋದು, ಗೊತ್ತಿಲ್ಲದೆ ಜಾಸ್ತಿ ನೀರು ಹಾಕ್ಬಿಡ್ಬೋದು, ಅಥವಾ ಸೀಸನ್ಗೆ ತಕ್ಕಂತೆ ಡಿಮ್ಯಾಂಡ್ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ನಾವು ಮಾಮೂಲಿ ಬೆಳೆ ಕೃಷಿಗೆ ಹೋಲಿಸಿದ್ರೆ ಇದ್ರಾಗಿರುವ ರಿಸ್ಕ್ ತುಂಬಾನೇ ಕಡಿಮೆ. ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ ಮೇಲೆ ಈ ಅದ್ಭುತ ಬಿಸ್ನೆಸ್ ಐಡಿಯಾನ ಕೇವಲ ಒಂದು ಐಡಿಯಾ ಆಗಿ ಉಳಿಸೋದ್ ಬೇಡ, ಅದನ್ನ ಆಕ್ಷನ್ಗೆ ತರೋಕೆ ನಮ್ಮ ಮುಂದಿನ ಹೆಜ್ಜೆ ಏನಾಗಿರಬೇಕು ನೋಡೋಣ ಬನ್ನಿ. ನೋಡಿ, 2026ರಲ್ಲಿ ಕಡಿಮೆ ಹೂಡಿಕೆ ಮತ್ತೆ ಹೆಚ್ಚು ಬೇಡಿಕೆ ಇರೋ ಬಿಸ್ನೆಸ್ಗಳಲ್ಲಿ ಈ ಹೋಮ್ ನರ್ಸರಿ ಬಿಸ್ನೆಸ್ ಖಂಡಿತವಾಗ್ಲೂ ಒಂದು ಬೆಸ್ಟ್ ಆಪ್ಷನ್. ಸಣ್ಣದಾಗಿ ಶುರು ಮಾಡಿ ನಿಧಾನವಾಗಿ ಅದನ್ನ ದೊಡ್ಡದು ಮಾಡ್ತಾ ಹೋದ್ರೆ ಒಂದು ಸ್ಟೇಬಲ್ ಇನ್ಕಮ್ ಸೋರ್ಸನ್ನಂತೂ ಖಂಡಿತ ಕಟ್ಕೋಬೋದು. ಹಾಗಾದರೆ ಯೋಚನೆ ಮಾಡಿ, ಈ ಅದ್ಭುತ ಅವಕಾಶವನ್ನು ಬಳಸ್ಕೊಂಡು ಯಾವ ಸಸಿಯಿಂದ ತಮ್ಮ ಬಿಸ್ನೆಸ್ ಜರ್ನಿಯನ್ನ ಶುರು ಮಾಡ್ಬೋದು. ನೆನಪಿಡಿ, ಒಂದು ಸಣ್ಣ ಹೆಜ್ಜೆಯೇ ಒಂದು ದೊಡ್ಡ ಯಶಸ್ಸಿಗೆ ದಾರಿಯಾಗ್ಬೋದು.